ವಿದ್ಯಾರ್ಥಿಗಳು ಈಗ ಲಕ್ಷಾಂತರ ಸುಮಾರು 15ರಿಂದ 20 ಲಕ್ಷ ಜನ ಈ ರಾಜ್ಯದ ಯುವಕರು ಒಂದು ಸರ್ಕಾರಿ ಕೆಲಸ ಸಿಗ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಹೋಗ್ತಾರೆ ಸರ್. ಒಂದೊಂದು ಟೈಮ್ ಊಟಕ್ಕೂ ಕಷ್ಟಪಡ್ತಿದ್ದಾರೆ. ಆ ಪರಿಸ್ಥಿತಿಯಲ್ಲಿ ಓದ್ತಾ ಇದಾರೆ. ಇವ್ರು ಯಾರು ಬೇಕೋ ಅವರಿಗೆ ದುಡ್ಡು ಕೊಟ್ಟವರಿಗೆ ಜಾಬ್ ಕೊಡ್ತಾರ ಅಂತಂದ್ರೆ ಮತ್ತೆ ಪ್ರಾಮಾಣಿಕವಾಗಿ ಓದ್ತಾ ಇರೋದು ಯಾಕೆ ಓದ್ಬೇಕು ಸರ್? ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ 750 ರೂಪಾಯಿ ಹಾಕ್ಬೇಕು. 750 ರೂಪಾಯಿ ಒಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ಸ್ಗೆ ಹಗಲು ರಾತ್ರಿ ಕಷ್ಟಪಟ್ಟು ಓದಿದಾದ್ಮೇಲೆ ಇವರು ಈ ತರ ಮಾಡ್ತಾರ ಅಂತಂದ್ರೆ ಮತ್ತೆ ಯಾಕೆ ಹಗಲು ರಾತ್ರಿ ಕಷ್ಟಪಟ್ಟು ಓದ್ಬೇಕು ಸರ್? ಮೊನ್ನೆ ಕೆಇ ಇಂದ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ರು ಪೊಲೀಸ್ ಕಾನ್ಸ್ಟೇಬಲ್ದು. ಒಂದು ರೂಮ್ ಅಲ್ಲಿ ಒಂದು ವಾಲ್ ಕ್ಲಾಕ್ ಇಲ್ಲ ಸರ್, ವಾಲ್ ಕ್ಲಾಕ್ ಟೈಮ್ ಇಲ್ಲ ನೋಡೋದಕ್ಕೆ. 1 ಗಂಟೆ ಲೇಟ್ ಆಗಿ ಕೊಟ್ಟಿದ್ದಾರೆ ಕ್ವಶನ್ ಪೇಪರ್. 1 ಗಂಟೆ ಕ್ವಶನ್ ಪೇಪರ್ ಲೇಟ್ ಆಗಿ ಕೊಟ್ಟಿದ್ದಾರೆ. ಅವ್ರು 5 ನಿಮಿಷ ಲೇಟ್ ಆಗೋದ್ರೆ ಇವ್ರು ಸೇರ್ತಾರ ಸರ್ ಎಕ್ಸಾಮ್ಸ್ಗೆ? 750 ರೂಪಾಯಿ ಫೀಸ್ ತಗೊಂತಾರೆ. 750 ರೂಪಾಯಿ. ಇವರ ಹುಡುಗರು ಆ ಝೊಮ್ಯಾಟೊ, ಸ್ವಿಗ್ಗಿ, ಓಲಾ, ಊಬರ್ ಓಡಿಸ್ಕೊಂಡು ಆ ಕ್ಯಾಟರಿಂಗ್ ಕೆಲಸ ಮಾಡ್ಕೊಂಡು ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಆ ಒಂದು ಸ್ಯಾಟರ್ಡೆ ಸಂಡೇ ವಾರಕ್ಕೆ 2-3 ದಿನ ಕೆಲಸ ಮಾಡ್ಕೊಂಡು ಅಪ್ಲಿಕೇಶನ್ ಫೀಸ್ ಹಾಕ್ಬಿಟ್ಟು ಓದ್ಕೊಂತಾರೆ ಹಗಲು ರಾತ್ರಿ. ಇವ್ರು ನೋಡಿದ್ರೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. PUC ಲೆವೆಲ್ ಸರ್ ಕರೆದಿರೋದು 4000 ಪೋಸ್ಟ್. ಒಳ್ಳೆ UPSC ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಎಲ್ಲೋ ಬೇಕು ಸರ್? ಇವತ್ತು 4.5 ಲಕ್ಷ ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ. ಅವ್ರ ಪರಿಸ್ಥಿತಿ ಏನಾಗಬೇಕು ಹೇಳಿ? ಇವ್ರು ಕೇಳಿದ್ರೆ ಇಲ್ಲ ನಾವೆಲ್ಲ ಕರೆಕ್ಟ್ ಮಾಡಿದೀವಿ. 5 ನಿಮಿಷ ಸರ್. ಒಂದು ಕ್ವಶನ್ ಪೇಪರ್ ಮತ್ತೆ ಆನ್ಸರ್ ಶೀಟ್ಸ್ ಎರಡು ಒಂದೇ ರಿಜಿಸ್ಟರ್ ನಂಬರ್ ಇದ್ರೆ ಯಾರು ಬೈಕಾಟ್ ಮಾಡ್ತಿದ್ರೆ ಎಕ್ಸಾಮ್ಸ್ ನ? ಜವಾಬ್ದಾರಿ ಯಾರ್ದು ಸರ್? ಇದು ಕೆಇಎ ತಗೋಬೇಕು, ಇಲ್ಲಿ ಸರ್ಕಾರ ತಗೋಬೇಕು. ಪ್ರತಿಯೊಂದು ಎಕ್ಸಾಮ್ಸ್ ಇದೇ ಮಾಡ್ತಾರೆ. ಒಂದು ಎಕ್ಸಾಮ್ಸ್ ಅಲ್ಲಿ ಬ್ಲೂಟೂತ್ ಸ್ಕ್ಯಾಮ್ ಆಗಿರುತ್ತೆ, ಇಲ್ಲ OM ಕ್ವಶನ್ ಪೇಪರ್ ಲೀಕ್ ಆಗಿರುತ್ತೆ, ಇಲ್ಲ ಅಂತಂದ್ರೆ ಏಜೆಂಟ್ ಥ್ರೂ ಸ್ಕ್ಯಾಮ್ ಆಗುತ್ತೆ, ಇಲ್ಲಾಂದ್ರೆ ಡಿಪಾರ್ಟ್ಮೆಂಟ್ ಒಳಗಡೆ ಸ್ಕ್ಯಾಮ್ ಆಗುತ್ತೆ. ಪ್ರಾಮಾಣಿಕವಾಗಿ ಓದ್ತಾ ಇರೋಂಥವ್ರಿಗೆ ಇವತ್ತೇನೋ ರಾಜ್ಯದಲ್ಲಿ ಏನೋ ಸಮಾಜ ಸೇವೆ ಮಾಡ್ಬೇಕಂತ ಹೇಳಿ ಸರ್ಕಾರ ಕೆಲಸ ತಗೊಬೇಕು ಅಂತ ಹೇಳ್ಬಿಟ್ಟು ವರ್ಷಾನುಗಟ್ಟಲೆ ಓದ್ತಾರೆ. ಇವತ್ತು ಅವ್ರಿಗೆ ಏಜ್ ಕ್ರಾಸ್ ಆಗ್ತಾ ಇದೆ. ಎಷ್ಟೋ ಜನ ಇವತ್ತು ಬಡವರೇ ಆಗ್ತಾ ಇದ್ದಾರೆ ಸರ್. ಶ್ರೀಮಂತರೇ ಆಗ್ತಿದ್ದಾರೆ. ಆ KPSC ಮೆಂಬರ್ ಸರ್ 16 ಜನ ಇದ್ದಾರೆ. ಜಾತಿಗೆ ಒಂದೊಂದು ಮೆಂಬರ್ ಇದ್ದಾರೆ. 16 ಜನ ಜಾತಿಗೆ ಒಬ್ಬ ಮೆಂಬರ್, ಒಂದೊಂದು ಮೆಂಬರ್ 10, 15, 20 ಕೋಟಿ ದುಡ್ಡು ಕೊಟ್ಬಿಟ್ಟು ಬಂದು ಇಲ್ಲಿ 100 ಕೋಟಿ ಆಸ್ತಿ ಮಾಡ್ಕೊಂತಾರೆ ಸರ್. ಇಲ್ಲಿ ಲಕ್ಷಾಂತರ ಜನ ಬೀದಿಗೆ ಬಂದಿದ್ದಾರೆ. ದಯವಿಟ್ಟು ಸರ್, ಈಗ 16 ಜನ KPSC ಏನ್ ಮೆಂಬರ್ಸ್ ಇದ್ದಾರೆ, 16 ಜನನು ರಾಜೀನಾಮೆ ಕೊಡಬೇಕು. KPSC ಇಂಟರ್ವ್ಯೂ ಟೈಮ್ ಅಲ್ಲಿ ಸರ್ 384 ಜನದಲ್ಲಿ ಟೋಟಲ್ ಅಟೆಂಡ್ ಆಗಿದ್ದು 1158 ಜನ. 1158 ಜನಕ್ಕೆ ಮೋರ್ ದೆನ್ 300 ಮೆಂಬರ್ಸ್ ಅವ್ರನ್ನ KPSC 16 ಜನ ಮೆಂಬರ್ಸ್ ಇಂಟರ್ವ್ಯೂ ಟೈಮ್ ಅಲ್ಲಿ ಪ್ರತಿ ಒಬ್ಬರು ಒಂದೊಂದು ಹೊಸ ಫೋನ್ ಯೂಸ್ ಮಾಡ್ಕೊಂಡು ಕರಪ್ಷನ್ ಮಾಡಿದ್ದಾರೆ ಸರ್. ಪ್ರತಿ ಒಬ್ಬರು, ಯಾರೋ ಒಬ್ರು ಇಬ್ರು ಎಕ್ಸೆಪ್ಷನ್ ಅಷ್ಟೇ. ಮಿಕ್ಕಿದ 14ರಿಂದ 15 ಜನ ಬರೀ ಕರಪ್ಷನ್ ಸರ್. ಒಂದೊಂದು ಪೋಸ್ಟಿಗೆ 1.5 ಕೋಟಿ, ಬರೀ 25 ಮಾರ್ಕ್ಸ್ಗೆ 1.5 ಕೋಟಿ ಅಂತಂದ್ರೆ ದುಡ್ಡಿರೋರು ಅಷ್ಟೇ ಜಾಬ್ ತಗೋಬೇಕಾ ಸರ್ ಇಲ್ಲಿ?